ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, 2026 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ. ಈ ಪ್ರಯತ್ನದಲ್ಲಿ ಖಂಡಿತವಾಗಿ ಈ ಕುಂಭರಾಶಿಯವರ ಭವಿಷ್ಯದಲ್ಲಿ ಏನು ಬದಲಾವಣೆ ಇದೆ ಅನ್ನೋದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕುಂಭರಾಶಿಯವರು ಈ ಮಾಸದಲ್ಲಿ ಹೇಗಿರ್ತಾರೆ, ಅವರ ಆರ್ಥಿಕ ಸ್ಥಿತಿ, ಅವರ ಮನಸ್ಥಿತಿ, ಅವರ ಆರೋಗ್ಯ ಸ್ಥಿತಿ ಇತ್ಯಾದಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಈಗ ಆಲ್ರೆಡಿ 7.5 ಶನೀಶ್ವರನ ಪ್ರಭಾವದಲ್ಲಿ ಇರ್ತಕ್ಕಂಥ ಈ ರಾಶಿ ಇದೆ. 12ನೇ ಅಂದರೆ ದ್ವಿತೀಯ ಶನಿ ಅಂತಕ್ಕಂಥದ್ದು ಈ ರಾಶಿಯವರಿಗೆ ಬರ್ತಾನೆ. ದ್ವಿತೀಯ ಶನಿ ಇರ್ತಕ್ಕಂಥದ್ದರಿಂದ ಲಗ್ನದಲ್ಲಿ ರಾಹು, ಅಂದರೆ ರಾಶಿಯಲ್ಲಿ ರಾಹು ಇರೋದರಿಂದ ರಾಹು ವಿತ್ ಶನಿ ಅಂತಕ್ಕಂಥದ್ದು ಬರುತ್ತೆ. ಎರಡೂ ಕೂಡ ಲಗ್ನ ಮತ್ತು ರಾಶಿ, ಅದ್ರ ಜೊತೆಗೆ ಧನಸ್ಥಾನ, ಎರಡು ಕ್ಷೇತ್ರದಲ್ಲೂ ಕೂಡ ಎರಡು ಗ್ರಹಗಳಿದೆ. ಆದರೆ ಎರಡು ಪಾಪಗ್ರಹಗಳು ಅಂತಲೇ ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಕುಂಭರಾಶಿಯವರಿಗೆ ಸ್ವಲ್ಪ ನಿಗೂಢವಾಗಿ ಕೆಲವು ವಿಷಯಗಳನ್ನು ತೊಂದರೆ ಕೊಡ್ತಕ್ಕಂಥದ್ದಾಗುತ್ತೆ. ಕೆಲವು ನಿಗೂಢ ತೊಂದರೆಗಳು ಅಂತ ಹೇಳ್ತೀವಿ. ಅಂದರೆ ಈ ವ್ಯಕ್ತಿ ಯಾರನ್ನೂ ಪ್ರೀತಿಸ್ತಾರೆ, ಅವರಲ್ಲಿ ನಿಗೂಢತೆಯನ್ನು ಕಾಣ್ತಾನೆ. ಯಾವ ಜೊತೆಲೂ ವ್ಯವಹಾರ ಮಾಡ್ತಾನೆ, ಅವರಲ್ಲಿ ನಿಗೂಢತೆಯನ್ನು ಕಾಣ್ತಾನೆ. ಸ್ಪಷ್ಟತೆ ಇರೋದಿಲ್ಲ, ಅಸ್ಪಷ್ಟತೆ ಜಾಸ್ತಿ ಅಂತ ಹೇಳಿ. ಮತ್ತು ನಂಬಿಕೆ ದ್ರೋಹ ಅನ್ನುವಂಥದ್ದು ಸ್ವಲ್ಪ ಆಗ್ತಾ ಹೋಗುತ್ತೆ. ಈ ಮಾಸದಲ್ಲಿ ವಿಶೇಷ ನಂಬಿಕೆ ದ್ರೋಹ ಆಗುತ್ತೆ, ವಿಶ್ವಾಸಘಾತ ಅಂತ ಹೇಳ್ತೀವಿ. ಅದು ಸಹಚರರಿಂದ ಜೊತೆಗೆ ಸ್ವಬಂಧುಗಳಿಂದಲೂ ಕೂಡ ಆಗಬಹುದು. ಯಾಕಂದರೆ 3ನೇ ಮನೆ ಸ್ಥಿತಿಯ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರ ಇರೋದ್ರಿಂದ ಸ್ವಬಂಧುಗಳಿಂದ ಜೊತೆಯಲ್ಲಿ ಕೂಡ ವಿಶ್ವಾಸಘಾತ ಆಗುವಂಥದ್ದು, ಅವರಿಂದಲೂ ಕೂಡ ವಿಶ್ವಾಸಘಾತ ಆಗುವಂಥ ಯೋಗ. ಜೊತೆಗೆ ಪಂಚಮ ಭಾವದಲ್ಲಿ ವಿಶೇಷವಾಗಿ ಗುರು ಇದ್ದಾನೆ. ಇವನೊಬ್ಬರೇ ನಿಮಗೆ ರಕ್ಷಣೆ ಮಾಡೋನು. ಯಾಕಂದರೆ 10 ದೇವರನ್ನು ಪೂಜಿಸೋಕ್ಕಿಂತಲೂ ಹೆತ್ತ ತಾಯಿಯನ್ನು ಪೂಜಿಸು ಅಂತ ಹೇಳ್ತಾರಲ್ಲ, ಹಾಗೆ ಹೆತ್ತ ತಾಯಿ, ತಂದೆ ಜೊತೆ ಗುರು, ಈ ಗುರುವಿನ ಜೊತೆಯಲ್ಲಿ ಕೂಡ ನೀವು ಸಮಭಾವನೆ ಇಟ್ಕೊಂಡಾಗ ಏನಾಗುತ್ತೆ, ಗುರು ಸಕಲ ದೋಷಗಳನ್ನು ಮತ್ತು ಸಕಲ ಪಾಪಗಳನ್ನು ನಿವಾರಣೆ ಮಾಡೋ ಜೊತೆಗೆ ಸಮಾರ್ಗವನ್ನು ಮತ್ತು ಸುಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಮಾಡ್ತಾನೆ. ಹಾಗಾಗಿ ಗುರುತ್ವವನ್ನು ಮತ್ತು ಗುರುವಿನ ಅಂದರೆ ನೀವು ಗುರುವಿನ ಸಾನ್ನಿಧ್ಯಕ್ಕೆ ಹೋದಾಗ ಅಥವಾ ಹತ್ತಿರಕ್ಕೆ ಹೋದಾಗ ನಿಮ್ಮ ದೋಷಗಳಿಂದ ನೀವು ಮುಕ್ತರಾಗ್ತೀರಿ. ಹಾಗಾಗಿ ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾವತ್ತೋ ಮಾಡಿದ ಪುಣ್ಯದ ಫಲ ನಿಮ್ಗೆ ಕಾಪಾಡುತ್ತೆ ಅಂತ ಹೇಳ್ಬೋದು. ಈ ಕುಂಭರಾಶಿಯವರು ಕೆಲವೊಂದು ಸಾರಿ ತಾವು ಗುಪ್ತವಾಗಿ ನಡ್ಕೊಂಡಿದ್ದ ರೀತಿಯ ಪ್ರತಿಫಲನೂ ಇರುತ್ತೆ. ತಾವು ಯಾರಿಗೂ ಹೇಳ್ಕೊಡಲ್ಲ, ಗುಟ್ಟು ಬಿಟ್ಕೊಡಲ್ಲ, ನಾನೇ ಮಾಡ್ತಾ ಇರ್ತೀನಿ, ನನ್ನ ಯಾರ ಜೊತೆನೂ ಬೆರೆಯಲ್ಲ, ಈ ರೀತಿಯಾಗಿ ಹೊಂದ್ಕೊಂಡಿದ್ದವರು ಇವತ್ತು ನಿಮ್ಮ ಜೊತೆ ಅವರ ಹಾಗೇ ನಡ್ಕೊಳ್ತಾರೆ. ಅದಕ್ಕೆ ಹೇಳೋದು ಜೈಶೀಕರಣಿ ವೈಶಿ ಭರಣಿ ಅಂತ ಹೇಳ್ತಾರೆ. ಹಾಗೆ ನಾವು ಹೇಗೆ ಮಾಡ್ತೀವೋ ಹಾಗೇ ನಾವು ಅನುಭವಿಸ್ಬೇಕಾಗತ್ತೆ. ಕೆಲವೊಂದು ಸಾರಿ ತಾವು ಮಾಡಿದ ತಪ್ಪುಗಳಿಗೆ ತದ್ವಿರುದ್ಧವಾಗಿ ಜನ ಆ ರೀತಿ ನಡ್ಕೊಳ್ತಾರೆ. ಆವಾಗ ಅರ್ಥ ಆಗುತ್ತೆ ಜನರಿಲ್ಲದ ಬದುಕು, ನಿಮ್ಮ ಜೊತೆಯಲ್ಲಿಲ್ಲದ ಬದುಕು, ಸೊಸೈಟಿಯಲ್ಲಿ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೂ ನಿಮ್ಮ ಜೀವನದಲ್ಲಿ ನೀವು ಹಠವಾದಿಗಳು ಅಂತ ಹೇಳ್ಬೋದು. ಕಳ್ಕೊಂಡಿದ್ದನ್ನು ಪಡ್ಕೊಳ್ಳೋದವರೆಗೂ ಬಿಡೋದಿಲ್ಲ. ಇಂಥ ಒಂದು ಹಠಯೋಗಿ ಆಗಿರೋದ್ರಿಂದ, ಮತ್ತು ರಾಹು ನಿಮಗೆ ಹೊಸ ಆವಿಷ್ಕಾರಗಳನ್ನು ಮಾಡೋಕ್ಕೆ ಅವಕಾಶ ಕೊಡ್ತಾನೆ. ಒಂದು ಆವಿಷ್ಕಾರದ ರಾಶಿ ಅದು. ಯಾಕಂದರೆ ಈ ರಾಶಿ ಬಂದುಬಿಟ್ಟು ಸ್ಥಿರ ರಾಶಿ ಅಂತ ಹೇಳ್ತೀವಿ. ಏನಾದರೂ ಮಾಡಿದರೆ ಅದು ಸ್ಥಿರವಾಗಿ ಮಾಡ್ತಕ್ಕಂಥದ್ದು. ಒಬ್ಬ ದೊಡ್ಡ ಇಂಜಿನಿಯರ್ ಆಗಿರ್ಬೋದು, ಅಥವಾ ದೊಡ್ಡ ಒಂದು ಆವಿಷ್ಕಾರಗಳನ್ನು ಯಾರಾದರೂ ಮಾಡಿದ್ದಿದ್ರೆ ವಿಶ್ವದಲ್ಲಿ ಕುಂಭರಾಶಿಯವರು ಪಾಲು ಹೆಚ್ಚಾಗಿದೆ. ಹಾಗಾಗಿ ಈ ಕುಂಭರಾಶಿಯವರು ಎಲ್ಲೋ ಒಂದು ಕಡೆ ಲೀನಾಗಿ ನಿಂತ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ ಅದು ಎಂಡ್ ಆಗೋವರೆಗೂ ಬಿಡೋದಿಲ್ಲ. ಅಂಥ ಒಂದು ಸಾಮರ್ಥ್ಯ ಉಡ್ತಕ್ಕಂಥ ಕುಂಭರಾಶಿಯವರು ಈ ಮಾಸದಲ್ಲಿ ಸ್ವಲ್ಪ ನಿಮ್ಮ ಮಾತು ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೊತೆಲಿ ಇದ್ದಂಥ ಸಂಗಡಿಗರು, ಸ್ನೇಹಿತರು, ಬಂಧುಗಳು ಅಥವಾ ಕೈ ಕೆಳಗಡೆ ಕೆಲಸ ಮಾಡುವಂಥ ಜನರು, ಅವ್ರ ಜೊತೆ ಚೆನ್ನಾಗಿ ಇಟ್ಕೊಳ್ಳಿ. ಆದರೆ ನೀವು ಯಾರಾದರೂ ಪ್ರೀತಿಸ್ತಾ ಇದ್ದರೆ ಅವ್ರಿಗೆ ಅನುಮಾನ ಬರೋ ರೀತಿ ನಡ್ಕೋಬೇಡಿ. ಯಾಕಂದರೆ ಸಪ್ತಮದಲ್ಲಿ ಕೇತು ಇದ್ದಾನೆ. ಅನುಮಾನ ಬರೋ ರೀತಿ ಆಗಿಬಿಡುತ್ತೆ. ನಿಮ್ಮ ನಡವಳಿಕೆಯೇ ತೋರಿಸ್ಕೊಡುತ್ತೆ, ನಿಮ್ಮ ಮಾತೇ ತೋರಿಸ್ಕೊಡುತ್ತೆ, ಅಥವಾ ನೀವೇ ಅನುಮಾನ ಪಡೋ ಥರ ಆಗಿಬಿಡುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಮಲ್ಲಿ ಒಡಂಬಡಿಕೆ, ಆ ಪ್ರೀತಿ, ಆ ವಿಶ್ವಾಸಕ್ಕೆ ಸ್ವಲ್ಪ ತೆರೆ ಬೀಳುವಂಥದ್ದು ಯೋಗ ಆಗುತ್ತೆ. ಈ ರಾಹುಕೇತುಗಳು ಇಬ್ಬರೂ ಕೂಡ ನಿಮ್ಮ ಜಾತಕದಲ್ಲಿ ಬದಲಾವಣೆಯನ್ನು ಕಾಣಿಸುವಂಥದ್ದು. ಮತ್ತು ಈ ವರ್ಷ ನಿಮಗೆ ಅನಂತ ಕಾಲಶರ್ಪದ ಎಫೆಕ್ಟು ಕೂಡ ಇದೆ ಅಂತ ಹೇಳ್ಬೋದು. 7.5 ಶನಿಯದ ಎಫೆಕ್ಟು, ಅನಂತ ಕಾಲಶರ್ಪದ ಎಫೆಕ್ಟು ಕೂಡ ನಿಮಗಿದೆ. ಈ ಕಾಲಶರ್ಪದಲ್ಲಿ ವಿಶೇಷ ನೀವು ಕಾಲಶರ್ಪ ಶಾಂತಿ ವಿಶೇಷವಾಗಿ ಈ ವರ್ಷದಲ್ಲಿ ಮಾಡ್ಕೋಬೇಕು. ಯಾಕೆಂದರೆ ಇನ್ನೂ 1.5 ಕಾಲ ವರ್ಷ ನಿಮಗೆ ರಾಹು ಶನಿದ ಎಫೆಕ್ಟ್ ತುಂಬ ಇದೆ. ಹಾಗಾಗಿ ಈ ಮಾಸದ ಕೊನೆಯಲ್ಲಿ, ಅಂದರೆ 17-19 ತಾರೀಕಿನ ನಂತರ ನೀವು ಶನೇಶ್ವರಿಗೆ ಸಂಬಂಧಪಟ್ಟ ಮತ್ತು ರಾಹುಗೆ ಸಂಬಂಧಪಟ್ಟಂಥ ಕಾಲಸರ್ಪ ಶಾಂತಿಯನ್ನು, ವಿಶೇಷವಾಗಿ ಸರ್ಪ ಶಾಂತಿಯನ್ನು ನೀವು ಮಾಡಿಸೋದ್ರಿಂದ ಈ ಮಾಸದಲ್ಲಿ ಆಗತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಮತ್ತು ಮುಂದಿನ ಮಾಸದಲ್ಲಿ ಕೂಡ ಪರಿವರ್ತನೆಯನ್ನು ಆಗುವಂಥದ್ದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಈ 5ನೇ ಮನೆಯಲ್ಲಿ ಇರ್ತಕ್ಕಂಥ ಗುರುವೇ ನಿಮಗೆ ಮಾರ್ಗದರ್ಶನಗಳು ಕೊಡುತ್ತೆ. ಯಾಕಂದರೆ ನೀವು ಗುರುವನ್ನು ನಂಬಿ ಗುರು ಜೊತೆಲಿ ಹೋಗಿ ಗುರುವಿನ ಹತ್ತಿರ ಇರಿ. ಆವಾಗ ಲೋಹಕ್ಕೆ ಚುಮ್ಮಕ ಮಣಿ ಅಂತ ಬರುತ್ತೆ. ಅಂದರೆ ಈ ಲೋಹವನ್ನು ಮುಟ್ತಾ ಇದ್ದಂಗೆ ಬಂಗಾರ ಆಗಬೇಕು. ಆ ರೀತಿ ಗುರುವಿನ ಜೊತೆ ಇದ್ದಾಗಲೇ ಎಲ್ಲ ದೋಷಗಳು ಮುಕ್ತವಾಗಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ಬೋದು. ಈ ಜಾತಕಕ್ಕೆ ಎಲ್ಲ ಗ್ರಹಗಳ ಮಧ್ಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ರಾಹು ಮತ್ತು ಕೇತು ಎಲ್ಲರ ಮಧ್ಯದಲ್ಲಿ
ಎಲ್ಲ ಗ್ರಹಗಳು ಬಂದುಬಿಡ್ತವೆ ಈ ತಿಂಗಳಲ್ಲಿ. ಇದು ನಿಮಗೆ ಬೆನಿಫಿಟ್ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ತಿಂಗಳಲ್ಲಿ ವಿಶೇಷವಾದ ಬದಲಾವಣೆಯನ್ನು ತೋರಿಸ್ಕೊಳ್ಬೋದು. ಆದರೆ ಶನಿ ರಾಹು ಸಂಯೋಗದ ಎಫೆಕ್ಟ್ ತುಂಬ ಆಗುತ್ತೆ. ಘರ್ಷಣೆ ಬೇಡ, ವಾಗ್ಯುದ್ಧ ಬೇಡ, ನಿಮ್ಮ ಬುದ್ಧಿವಂತಿಕೆ ನಿಮ್ಗೆ ಹೆಲ್ಪ್ ಮಾಡತಕ್ಕಂಥದ್ದಿದೆ. ಹಾಗಾಗಿ ತಾವು ಈ ಮಾಸದಲ್ಲಿ 19ನೇ ತಾರೀಕಿನ ಒಳಗೆ ನಿಮಗೇನಾದರೂ ಆ ಥರ ಅನಿಸಿದರೆ ಅದಕ್ಕೂ ಮುಂಚೆನೋ ಅಥವಾ ಅದರ ನಂತರನೋ ಖಂಡಿತವಾಗಿ ಸ್ವಲ್ಪ ಹೋಗಿ ಈ ಅನಂತಕಾಲ ಸ್ವರೂಪ ಶಾಂತಿಯನ್ನು ನೀವು ಮಾಡಿಸ್ಕೊಂಡು ಬರೋದರಿಂದ ಕುಂಭರಾಶಿಯವರು ಭಾಳ ಸಂತೋಷ ಇರ್ತೀರಾ ಮತ್ತು ಆದಷ್ಟು ನಿಮಗೆ ಹಾನಿಯನ್ನು ತಪ್ಪಿಸೋಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳ್ತೀನಿ. ಹಾನಿಯಿಂದ ಮುಕ್ತರಾಗ್ತೀರಾ ಅಂತ ಹೇಳ್ತಾ ಈ ಕುಂಭರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.